ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ 90.8 ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಹೆಮ್ಮೆಯ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ನಮ್ಮ ಎಲ್ಲ ವೀರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳು. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಅವರ ತ್ಯಾಗ, ಧೈರ್ಯ ಮತ್ತು ಹೋರಾಟದ ಫಲ. ಆದ್ದರಿಂದ ಈ ಸ್ವಾತಂತ್ರ್ಯವನ್ನು ಗೌರವಿಸಿ ನಮ್ಮ ದೇಶದ ಏಕತೆ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ದೇಶ ಮೊದಲು, ದೇಶದ ಹೆಮ್ಮೆ ಮೊದಲು. ನಿಮಗೂ ನಿಮ್ಮ ಕುಟುಂಬದವರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ರಾಣಿ. ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಎಂಬ ಪುಟ್ಟ ಗ್ರಾಮದ ಗೃಹಿಣಿ. ಈ ಸ್ವಾತಂತ್ರ್ಯಕ್ಕಾಗಿ ಮಣಿದ ಎಷ್ಟೋ ವೀರರಿಗೆ ಇಂದು ಗೌರವ ಸಲ್ಲಿಸುವ ಸಮಯ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಬ್ಬರು ವೀರ ಮಹಿಳೆಯ ಬಗ್ಗೆ ನಾನಿಂದು ನಿಮಗೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ಸುಮಾರು ಒಂದು 200 ವರ್ಷಗಳ ಹಿಂದೆ ಕರೆದುಕೊಂಡು ಹೋಗ್ತೀನಿ ಸ್ನೇಹಿತರೆ. ಆಗ ಭಾರತ ಇಂದು ಇರುವಂತೆ ಸ್ವತಂತ್ರ ದೇಶವಾಗಿರಲಿಲ್ಲ. ಅನೇಕ ಸಂಸ್ಥಾನಗಳಾಗಿ ವಿಭಜನೆಯಾಗಿದ್ದ ದೇಶ ಆಗಿತ್ತು. ಈ ದೇಶದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರವನ್ನು ನಿಧಾನವಾಗಿ ವಿಸ್ತರಿಸುತ್ತಿತ್ತು. ಒಂದು ರಾಜ್ಯದ ನಂತರ ಮತ್ತೊಂದು ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿತ್ತು. ಅನೇಕ ರಾಜರು ಅವರ ಮುಂದೆ ತಲೆಬಾಗುತ್ತಿದ್ದರು. ಕೆಲವರು ಭಯದಿಂದ ಮೌನವಾಗುತ್ತಿದ್ದರು. ಆದರೆ ಕರ್ನಾಟಕದ ಒಂದು ಪುಟ್ಟ ಸಂಸ್ಥಾನದಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತಳು. ಆ ಮಹಿಳೆ ಕೇವಲ ರಾಣಿಯಾಗಿರಲಿಲ್ಲ, ಅವಳು ಧೈರ್ಯದ ಮತ್ತೊಂದು ಹೆಸರು. ಅವಳು ಆತ್ಮಗೌರವದ ಸಂಕೇತ. ಅವಳು ದೇಶಪ್ರೇಮದ ಪ್ರತೀಕ. ಅವಳ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಇತಿಹಾಸದಲ್ಲಿ ಕೆಲವರ ಹೆಸರು ಪುಸ್ತಕಗಳಲ್ಲಿ ಮಾತ್ರ ಉಳಿದಿಲ್ಲ, ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸುತ್ತವೆ. ಅಂತಹ ಹೆಸರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರು ಅಗ್ರಸ್ಥಾನದಲ್ಲಿದೆ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ, ತಿಳ್ಕೊಂಡೇ ಇರ್ತೀವಿ. ಆದರೆ ಅದಕ್ಕೂ ಮುಂಚೆಯೇ ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿ ನನ್ನ ನೆಲವನ್ನು ನಾನು ಯಾರಿಗೂ ಕೊಡುವುದಿಲ್ಲ ಎಂದು ಗರ್ಜಿಸಿದ ವೀರ ಮಹಿಳೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಹಾಗಾದರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಸ್ವಲ್ಪ ಕಿರುಪರಿಚಯವನ್ನು ತಿಳಿದುಕೊಳ್ಳೋದಾದರೆ, ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಪುಟ್ಟ ಊರಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುಗೆ ಚೆನ್ನಮ್ಮ ಎಂಬ ಹೆಸರಿಡ್ತಾರೆ. ಆ ಪುಟ್ಟ ಮಗು ಮುಂದೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸುತ್ತದೆ ಎಂದು ಆಗ ಯಾರಿಗೂ ತಿಳಿದಿರಲಿಲ್ಲ. ಬಾಲ್ಯದಿಂದಲೇ ಚೆನ್ನಮ್ಮ ಸ್ವಲ್ಪ ವಿಭಿನ್ನಳಾಗಿರುತ್ತಾಳೆ. ಇತರ ಮಕ್ಕಳು ಗೊಂಬೆಯಾಟ ಆಡುತ್ತಿದ್ದರೆ ಚೆನ್ನಮ್ಮ ಕುದುರೆ ಏರ್ತಾ ಇರ್ತಾಳೆ. ಇತರರು ಆಟದಲ್ಲಿ ತಲ್ಲೀನರಾಗಿದ್ದರೆ ಅವಳು ಕತ್ತಿ ಹಿಡಿಯುವುದನ್ನು ಕಲಿಯುತ್ತಿರುತ್ತಾಳೆ. ಬಿಲ್ಲು ಹಿಡಿದು ಗುರಿ ಹೊಡೆಯುತ್ತಿದ್ದಳು. ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ, ಆತ್ಮವಿಶ್ವಾಸ ಮಾತ್ರ ಇತ್ತು. ಅವಳ ತಂದೆ ತಾಯಿಯು ಅವಳ ಧೈರ್ಯವನ್ನು ಮೆಚ್ಚಿ ಶಿಕ್ಷಣದ ಜೊತೆಗೆ ಯುದ್ಧ ಕಲೆಗಳನ್ನು ಕಲಿಯಲು ಪ್ರೋತ್ಸಾಹಿಸಿದರು. ಕನ್ನಡ, ಮರಾಠಿ, ಸಂಸ್ಕೃತ ಭಾಷೆಗಳನ್ನು ಕಲಿತಳು. ಕುದುರೆ ಸವಾರಿ, ಬಿಲ್ಲುಗಾರಿಕೆ, ಕತ್ತಿ ವರಸೆ ಇವೆಲ್ಲವೂ ಅವಳಿಗೆ ಆಟದಂತಾಗಿತ್ತು. ಒಂದು ದಿನ ಊರಿನ ಹಿರಿಯರು ಹೇಳಿದರು, ಈ ಹುಡುಗಿ ಸಾಮಾನ್ಯಳಲ್ಲ, ಮುಂದೆ ಇತಿಹಾಸ ಸೃಷ್ಟಿಸುತ್ತಾಳೆ. ಆ ಮಾತು ಎಷ್ಟು ಸತ್ಯವಾಗಿತ್ತೆಂದು ಮುಂದೆ ಇಡೀ ದೇಶವೇ ಕಂಡಿತ್ತು. ಕಾಲ ಕಳೆಯಿತು. ಚೆನ್ನಮ್ಮ ಯುವತಿಯಾದಳು. ಅವಳ ಸೌಂದರ್ಯಕ್ಕಿಂತಲೂ ಅವಳ ಧೈರ್ಯ ಮತ್ತು ಬುದ್ಧಿವಂತಿಕೆ ಎಲ್ಲರ ಗಮನ ಸೆಳೆಯಿತು. ಆ ಕಾರಣದಿಂದಲೇ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ಅವರು ಚೆನ್ನಮ್ಮ ಅವರನ್ನು ವಿವಾಹವಾದರು. ಆ ದಿನದಿಂದ ಚೆನ್ನಮ್ಮ ಕೇವಲ ಒಬ್ಬ ಮಹಿಳೆಯಲ್ಲ, ಕಿತ್ತೂರಿನ ರಾಣಿಯಾದಳು. ಆದರೆ ವಿಧಿ ಅವಳ ಜೀವನದಲ್ಲಿ ಯಾವ ಪರೀಕ್ಷೆಗಳನ್ನು ಇಟ್ಟಿತ್ತು ಎಂದರೆ, ಒಬ್ಬ ತಾಯಿಯಾಗಿ ಅವಳು ಅನುಭವಿಸಿದ ನೋವೇನು ಮತ್ತು ಬ್ರಿಟಿಷರ ವಿರುದ್ಧ ಅವಳು ಮೊದಲ ಬಾರಿಗೆ ಕತ್ತಿ ಎತ್ತುವ ಪರಿಸ್ಥಿತಿ ಹೇಗೆ ಬಂತು ಎಂಬುದನ್ನು ನಾನೀಗ ಮುಂದೆ ಹೇಳ್ತೀನಿ ಸ್ನೇಹಿತರೆ.
ಒಬ್ಬ ಮಹಾನ್ ವ್ಯಕ್ತಿಯ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚು ಬರುತ್ತವೆ. ಚೆನ್ನಮ್ಮ ಅವರ ಜೀವನವೂ ಅದಕ್ಕೆ ಹೊರತಾಗಿರಲಿಲ್ಲ. ಕಿತ್ತೂರಿನ ಜನರು ತಮ್ಮ ರಾಣಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ರಾಣಿಯು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ನ್ಯಾಯ, ಪ್ರಾಮಾಣಿಕತೆ, ಕರುಣೆಯಿಂದ ರಾಜ್ಯವನ್ನು ಆಡಳಿತ ನಡೆಸುತ್ತಿದ್ದರು. ಆದರೆ ವಿಧಿ ಅವರನ್ನು ಕಠಿಣವಾಗಿ ಪರೀಕ್ಷಿಸಿತು. ಮೊದಲು ಅವರ ಪತಿ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ನಿಧನರಾದರು. ಇಡೀ ಅರಮನೆ ಶೋಕದಲ್ಲಿ ಮುಳುಗಿತು. ರಾಣಿಯ ಹೃದಯ ಹೊಡೆದಿತ್ತು. ಆದರೆ ಪ್ರಜೆಗಳಿಗಾಗಿ ಅವರು ಕಣ್ಣೀರನ್ನು ಹೊರೆಸಿ ಮತ್ತೆ ಎದ್ದು ನಿಂತರು. ಕೆಲವೇ ವರ್ಷಗಳಲ್ಲಿ ಮತ್ತೊಂದು ದುಃಖ. ತಮ್ಮ ಮಗನನ್ನು ಕಳೆದುಕೊಂಡರು. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಆದರೆ ಚೆನ್ನಮ್ಮ ದುಃಖಕ್ಕೆ ಸೋಲಲಿಲ್ಲ. ತನ್ನ ವೈಯಕ್ತಿಕ ನೋವಿಗಿಂತ ತನ್ನ ರಾಜ್ಯದ ಭವಿಷ್ಯ ಮುಖ್ಯ ಎಂದು ಅವರು ನಿರ್ಧರಿಸಿದರು. ಆದ್ದರಿಂದ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದು ಕಿತ್ತೂರಿನ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಪ್ರಜೆಗಳೆಲ್ಲ ಸಂತೋಷಪಟ್ಟರು. ನಮ್ಮ ರಾಜ್ಯಕ್ಕೆ ರಾಜ ಸಿಕ್ಕನು ಎಂದು ಹರ್ಷಪಟ್ಟರು. ಆದರೆ ಈ ಸಂತೋಷವನ್ನು ಬ್ರಿಟಿಷರು ಸಹಿಸಲಿಲ್ಲ. ಅವರು ಕಿತ್ತೂರಿನ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದರು. ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳ ಸಂದೇಶ ಕಿತ್ತೂರಿಗೆ ತಲುಪಿತು. ನಾವು ಶಿವಲಿಂಗಪ್ಪನನ್ನು ರಾಜನಾಗಿ ಒಪ್ಪುವುದಿಲ್ಲ. ಕಿತ್ತೂರು ಈಗ ಬ್ರಿಟಿಷರ ಅಧೀನಕ್ಕೆ ಬರಬೇಕು. ಈ ಸುದ್ದಿ ಕೇಳುತ್ತಿದ್ದಂತೆಯೇ ಅರಮನೆಯಲ್ಲಿ ಮೌನ ಆವರಿಸಿತು. ಮಂತ್ರಿಗಳು ಆತಂಕಗೊಂಡರು. ಕೆಲವರು ಹೇಳಿದರು, ರಾಣಿಯವರೇ, ಬ್ರಿಟಿಷರ ವಿರುದ್ಧ ಹೋರಾಡುವುದು ಸುಲಭವಲ್ಲ. ಆಗ ರಾಣಿ ಚೆನ್ನಮ್ಮ ನಿಧಾನವಾಗಿ ಎದ್ದು ನಿಂತರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ. ಅವರ ಧ್ವನಿಯಲ್ಲಿ ದೃಢತೆ ಇತ್ತು. ಅವರು ಹೇಳಿದರು, ಕಿತ್ತೂರು ನನ್ನ ತಾಯ್ನಾಡು. ಈ ನೆಲದ ಪ್ರತಿಯೊಂದು ಕಣವು ನನ್ನ ಪ್ರಾಣಕ್ಕಿಂತ ಅಮೂಲ್ಯ. ನಾನು ಜೀವಂತವಾಗಿರುವವರೆಗೂ ಈ ರಾಜ್ಯವನ್ನು ಯಾರಿಗೂ ಒಪ್ಪಿಸುವುದಿಲ್ಲ. ಈ ಮಾತು ಕೇಳಿ ಸಭೆಯಲ್ಲಿದ್ದ ಎಲ್ಲರ ಕಣ್ಣಲ್ಲಿ ಹೊಸ ಧೈರ್ಯ ಮೂಡಿತು. ರಾಣಿಯ ನಿರ್ಧಾರ ಸ್ಪಷ್ಟವಾಗಿತ್ತು. ಅವರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು. ಕೋಟೆಯ ಬಾಗಿಲುಗಳನ್ನು ಬಲಪಡಿಸಲಾಯಿತು. ಸೈನಿಕರಿಗೆ ತರಬೇತಿ ನೀಡಲಾಯಿತು. ಆಯುಧಗಳನ್ನು ಸಜ್ಜುಗೊಳಿಸಲಾಯಿತು. ಕಿತ್ತೂರಿನ ಜನರೆಲ್ಲ ಒಂದೇ ಮಾತು ಹೇಳಿದರು, ನಮ್ಮ ರಾಣಿಯ ಜೊತೆ ನಾವು ಇದ್ದೇವೆ. ಆದರೆ ಬ್ರಿಟಿಷರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವರು ಸಾವಿರಾರು ಸೈನಿಕರನ್ನು ಕಳುಹಿಸಿದರು. ಕಿತ್ತೂರಿನ ಗಡಿಯಲ್ಲಿ ಯುದ್ಧದ ಮೋಡಗಳು ಕವಿದವು. ಮುಂದಿನ ಕ್ಷಣ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವ ಮಹಾಯುದ್ಧ ಆರಂಭವಾಗಲಿತ್ತು. ಈಗ ಕಿತ್ತೂರಿನ ಆಕಾಶದಲ್ಲಿ ಈಗ ಯುದ್ಧದ ಮೋಡಗಳು ಕವಿದಿವೆ. ಒಂದು ಕಡೆ ಬ್ರಿಟಿಷ್ ಬೃಹತ್ ಸೇನೆ, ಮತ್ತೊಂದು ಕಡೆ ತನ್ನ ನೆಲವನ್ನು ಕಾಪಾಡಲು ಸಿದ್ಧವಿರುವ ಕಿತ್ತೂರಿನ ಜನರು. ಆ ರಾತ್ರಿ ಕಿತ್ತೂರಿನ ಕೋಟೆಯಲ್ಲಿ ಯಾರಿಗೂ ನಿದ್ರೆ ಬರಲಿಲ್ಲ. ಸೈನಿಕರು ತಮ್ಮ ಕತ್ತಿಗಳನ್ನು ಹರಿತಗೊಳಿಸುತ್ತಿದ್ದರು. ತಾಯಂದಿರು ತಮ್ಮ ಮಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ವೃದ್ಧರು ಗೋಡೆಯ ಮೇಲೆ ನಿಂತು ದೂರದ ದಾರಿಯನ್ನು ನೋಡುತ್ತಿದ್ದರು. ಬೆಳಗಿನ ಜಾವ ಕೋಟೆಯ ಬಾಗಿಲಿನ ಮುಂದೆ ಸಾವಿರಾರು ಸೈನಿಕರು ಸೇರಿದ್ದರು. ಅವರ ಮುಂದೆ ಕುದುರೆಯ ಮೇಲೆ ರಾಣಿ ಚೆನ್ನಮ್ಮ ನಿಂತಿದ್ದರು. ಕೈಯಲ್ಲಿ ಮಿಂಚಿನಂತೆ ಹೊಳೆಯುವ ಕತ್ತಿ, ಮುಖದಲ್ಲಿ ಧೈರ್ಯ, ಕಣ್ಣಲ್ಲಿ ಆತ್ಮವಿಶ್ವಾಸ. ರಾಣಿ ತಮ್ಮ ಸೈನಿಕರನ್ನು ನೋಡಿ ಹೇಳಿದರು, ನನ್ನ ವೀರರೇ, ಇಂದು ನಾವು ಕೇವಲ ಒಂದು ರಾಜ್ಯಕ್ಕಾಗಿ ಹೋರಾಡುತ್ತಿಲ್ಲ, ನಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಡುತ್ತಿದ್ದೇವೆ. ನಮ್ಮ ಮಕ್ಕಳು ಗುಲಾಮರಾಗಿ ಬದುಕಬಾರದು. ನಾವು ಗೆಲ್ಲಬೇಕು ಅಥವಾ ಈ ಮಣ್ಣಿಗಾಗಿ ಪ್ರಾಣ ಕೊಡಬೇಕು. ಈ ಮಾತು ಕೇಳಿ ಸೈನಿಕರು ಒಂದೇ ಧ್ವನಿಯಲ್ಲಿ ಘೋಷಿಸಿದರು, ಜೈ ಕಿತ್ತೂರು, ಜೈ ರಾಣಿ ಚೆನ್ನಮ್ಮ. ಅಷ್ಟರಲ್ಲಿ ದೂರದಲ್ಲಿ ಧೂಳು ಎದ್ದಿತು. ಬ್ರಿಟಿಷ್ ಸೇನೆ ಕಿತ್ತೂರಿನ ಕಡೆಗೆ ಬರುತ್ತಿತ್ತು. ಅವರ ಬಳಿ ಆಧುನಿಕ ಉಪಕರಣಗಳು ಇದ್ದವು, ತೋಪುಗಳು ಇದ್ದವು, ಹೆಚ್ಚು ಸೈನಿಕರು ಇದ್ದರು. ಆದರೆ ಅವರ ಬಳಿ ಇರದ ಒಂದು ಶಕ್ತಿ ಕಿತ್ತೂರಿನವರ ಬಳಿ ಇತ್ತು, ಅದು ದೇಶ ಪ್ರೇಮ. ಯುದ್ಧ ಆರಂಭವಾಯಿತು. ಕುದುರೆಗಳು ಓಡಿದವು, ಕತ್ತಿಗಳು ಜಳುಪಿಸಿದವು, ತೋಪಿನ ಸದ್ದು ಇಡೀ ಪ್ರದೇಶವನ್ನೇ ನಡುಗಿಸಿತು.
ರಾಣಿ ಚೆನ್ನಮ್ಮ ಅರಮನೆಯೊಳಗೆ ಕುಳಿತು ಆದೇಶ ನೀಡಲಿಲ್ಲ. ಅವರು ಸ್ವತಃ ಯುದ್ಧ ಭೂಮಿಗೆ ಇಳಿದರು. ಕುದುರೆಯ ಮೇಲೆ ಸೈನಿಕರ ನಡುವೆ ಹೋರಾಡುತ್ತಾ ಧೈರ್ಯ ತುಂಬುತ್ತಿದ್ದರು. ಮುಂದೆ ಸಾಗಿರಿ, ಹಿಂದೆ ಸರಿಯಬೇಡಿ, ಕಿತ್ತೂರಿಗಾಗಿ ಹೋರಾಡಿ ಎಂದು ಕೂಗುತ್ತಿದ್ದರು. ರಾಣಿಯನ್ನು ನೋಡಿ ಸೈನಿಕರು ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಬ್ರಿಟಿಷ್ ಅಧಿಕಾರಿಗಳು ಆಶ್ಚರ್ಯಪಟ್ಟರು. ಒಬ್ಬ ಮಹಿಳೆ ಈ ಯುದ್ಧವನ್ನು ಮುನ್ನಡೆಸುತ್ತಿದ್ದಾಳೆಯೇ ಎಂದು ಬೆಚ್ಚಿಬಿದ್ದರು. ಯುದ್ಧ ತೀವ್ರಗೊಂಡಿತು. ಕಿತ್ತೂರಿನ ಸೈನಿಕರು ಶೂರತನದಿಂದ ಹೋರಾಡಿದರು. ಬ್ರಿಟಿಷ್ ಅಧಿಕಾರಿ ತಾಕಾರೆ ಯುದ್ಧದಲ್ಲಿ ಸಾವನ್ನಪ್ಪಿದನು. ಈ ಸುದ್ದಿ ಬ್ರಿಟಿಷ್ ಸೇನೆಯಲ್ಲಿ ಭಯ ಹುಟ್ಟಿಸಿತು. ಅವರು ಹಿಂದೆ ಸರಿಯಲು ಆರಂಭಿಸಿದರು. ಕಿತ್ತೂರಿನ ಕೋಟೆಯಲ್ಲಿ ಸಂಭ್ರಮ ಮೂಡಿತು. ಜನರು ಸಂತೋಷದಿಂದ ಕೂಗಿದರು, ನಮ್ಮ ರಾಣಿ ಗೆದ್ದರು. ಆ ದಿನ ಕಿತ್ತೂರು ಇತಿಹಾಸ ನಿರ್ಮಿಸಿತು. ಒಬ್ಬ ಭಾರತೀಯ ಮಹಿಳೆ ಬ್ರಿಟಿಷ್ ಬಲಿಷ್ಠ ಸೇನೆಯನ್ನು ಸೋಲಿಸಿದರು. ಆದರೆ ಈ ವಿಜಯ ಬ್ರಿಟಿಷರಿಗೆ ದೊಡ್ಡ ಅವಮಾನವಾಗಿತ್ತು. ಅವರು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಯಾವುದೇ ಬೆಲೆ ಕೊಟ್ಟರೂ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಯಾವುದೇ ಬೆಲೆ ಕೊಟ್ಟಾದರೂ ಪರವಾಗಿಲ್ಲ, ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಅವರು ಇನ್ನು ದೊಡ್ಡ ಸೇನೆಯನ್ನು ಸಿದ್ಧಪಡಿಸಿದರು. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗಲಿತ್ತು ಮತ್ತು ಕಿತ್ತೂರಿನ ದೊಡ್ಡ ಅಪಾಯ ಹೊರಗಿನಿಂದಲ್ಲ, ಒಳಗಿನಿಂದ ಬರಲಿತ್ತು. ಒಬ್ಬ ಭಾರತೀಯ ರಾಣಿ ನಮ್ಮನ್ನು ಸೋಲಿಸಿದ್ದಾಳೆ ಎಂಬ ಮಾತು ಅವರ ಅಧಿಕಾರಿಗಳ ನಡುವೆ ಚರ್ಚೆಯಾಗುತ್ತಿತ್ತು. ಬ್ರಿಟಿಷರು ಒಂದು ನಿರ್ಧಾರಕ್ಕೆ ಬಂದರು. ಈ ಬಾರಿ ಕೇವಲ ಯುದ್ಧ ಸಾಕಾಗುವುದಿಲ್ಲ, ಕುತಂತ್ರಗಳನ್ನು ಬಳಸಬೇಕು. ಕೆಲವೇ ದಿನಗಳಲ್ಲಿ ಅವರು ಇನ್ನಷ್ಟು ದೊಡ್ಡ ಸೇನೆಯೊಂದಿಗೆ ಮತ್ತೆ ಕಿತ್ತೂರಿನ ಕಡೆಗೆ ಹೊರಟರು. ಕುದುರೆ ಪಡೆ, ಕಾಯಾಲು ಪಡೆ, ತೋಪುಗಳು, ಬಂದೂಕುಗಳು, ಸಾವಿರಾರು ಸೈನಿಕರು. ಇತ್ತ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಸೈನಿಕರನ್ನು ಕರೆದು ಹೇಳಿದರು, ವೀರರೇ, ಮೊದಲ ಯುದ್ಧದಲ್ಲಿ ನಾವು ನಮ್ಮ ಧೈರ್ಯವನ್ನು ತೋರಿಸಿದ್ದೇವೆ. ಈಗ ನಮ್ಮ ತಾಳ್ಮೆ ಮತ್ತು ಏಕತೆಯನ್ನು ತೋರಿಸುವ ಸಮಯ ಬಂದಿದೆ. ನೆನಪಿಡಿ, ಶತ್ರು ಹೊರಗಿನಿಂದ ಮಾತ್ರ ಬರುವುದಿಲ್ಲ, ಕೆಲವೊಮ್ಮೆ ನಮ್ಮವರ ರೂಪದಲ್ಲಿಯೂ ಬರಬಹುದು. ರಾಣಿಯ ಈ ಮಾತು ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು. ಆದರೆ ದುರಾದೃಷ್ಟವಶಾತ್ ಅವರ ಮಾತು ನಿಜವಾಯಿತು. ಸ್ವಾರ್ಥ ಮತ್ತು ಲೋಭಕ್ಕೆ ಬಲಿಯಾದ ಕೆಲವರು ಬ್ರಿಟಿಷರೊಂದಿಗೆ ಕೈ ಜೋಡಿಸಿದರು. ಕೋಟೆಯ ರಹಸ್ಯಗಳು, ಸೇನೆಯ ಮಾಹಿತಿ, ದುರ್ಬಲ ಸ್ಥಳಗಳು ಇವೆಲ್ಲವೂ ಶತ್ರುಗಳ ಕೈಗೆ ತಲುಪಿದವು. ಇದು ಕಿತ್ತೂರಿಗೆ ದೊಡ್ಡ ಹೊಡೆತವಾಗಿತ್ತು. ಒಂದು ರಾತ್ರಿ ಬ್ರಿಟಿಷ್ ಸೇನೆ ಕೋಟೆಯನ್ನು 4 ದಿಕ್ಕಿನಿಂದ ಮುತ್ತಿಗೆ ಹಾಕಿ ತೋಪಿನ ಸದ್ದು ಆಕಾಶವನ್ನೇ ನಡುಗಿಸಿತು. ಕೋಟೆಯ ಗೋಡೆಗಳು ಕಂಪಿಸಿದವು. ಜನರಲ್ಲಿ ಆತಂಕ ಹೆಚ್ಚಾಯಿತು. ಆದರೆ ರಾಣಿ ಚೆನ್ನಮ್ಮ ಮಾತ್ರ ಶಾಂತವಾಗಿದ್ದರು. ಅವರು ಕೋಟೆಯ ಗೋಡೆಯ ಮೇಲೆ ನಿಂತು ತಮ್ಮ ಜನರನ್ನು ನೋಡಿದರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ, ಅವರ ಧ್ವನಿಯಲ್ಲಿ ಆತ್ಮವಿಶ್ವಾಸ ಇತ್ತು. ನಾವು ಸೋತರೂ ಇತಿಹಾಸ ನಮ್ಮನ್ನು ವೀರರೆಂದು ನೆನಪಿಸಿಕೊಳ್ಳುತ್ತದೆ. ಆದರೆ ಭಯಪಟ್ಟು ಶರಣಾದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಈ ಮಾತು ಕೇಳಿದ ಸೈನಿಕರು ಮತ್ತೆ ಹೊಸ ಉತ್ಸಾಹದಿಂದ ಹೋರಾಡಲು ಸಜ್ಜಾದರು. ಕೋಟೆಯ ಒಳಗೆ ಮಹಿಳೆಯರು, ಯುವಕರು, ವೃದ್ಧರು ತಮ್ಮಿಂದಾದ ಸಹಾಯ ಮಾಡುತ್ತಿದ್ದರು. ಯಾರೋ ಗಾಯಗೊಂಡವರಿಗೆ ಔಷಧಿ ಹಾಕುತ್ತಿದ್ದರು, ಯಾರೋ ಆಹಾರ ತಯಾರಿಸುತ್ತಿದ್ದರು, ಯಾರೋ ಆಯುಧಗಳನ್ನು ತಲುಪಿಸುತ್ತಿದ್ದರು. ಇದು ಕೇವಲ ರಾಣಿಯ ಯುದ್ಧವಾಗಿರಲಿಲ್ಲ, ಇದು ಇಡೀ ಕಿತ್ತೂರಿನ ಯುದ್ಧವಾಗಿತ್ತು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇತ್ತು. ತೋಪಿನ ದಾಳಿಯು ನಿರಂತರವಾಗಿ ನಡೆಯುತ್ತಿತ್ತು. ದ್ರೋಹದ ಪರಿಣಾಮವು ಕಿತ್ತೂರಿಗೆ ತೀವ್ರವಾಗಿ ತಟ್ಟಿತ್ತು. ರಾಣಿ ಚೆನ್ನಮ್ಮ ಕೊನೆಯವರೆಗೂ ಯುದ್ಧ ಭೂಮಿಯನ್ನು ಬಿಡಲಿಲ್ಲ. ಅವರ ಕತ್ತಿ ಇನ್ನೂ ಮಿನುಗುತ್ತಿತ್ತು. ಅವರ ಧೈರ್ಯ ಇನ್ನೂ ಕುಂದಿರಲಿಲ್ಲ. ಆದರೆ ವಿಧಿ ಮತ್ತೊಂದು ಕಠಿಣ ಪರೀಕ್ಷೆಯನ್ನು ಅವರ ಮುಂದೆ ಇಟ್ಟಿತ್ತು. ಕಿತ್ತೂರಿನ ಗೋಡೆಯ ಮೇಲೆ ಯುದ್ಧದ ಹೊಗೆ ಇನ್ನೂ ಕವಿದಿತ್ತು. ಎಲ್ಲೆಡೆ ತೋಪಿನ ಸದ್ದು, ಗಾಯಗೊಂಡ ಸೈನಿಕರ ನೋವಿನ ಕೂಗು, ಧೂಳು, ಹೊಗೆ ಮತ್ತು ರಕ್ತ. ಆದರೆ ಈ ಎಲ್ಲದರ ನಡುವೆ ಒಂದು ಮುಖ ಮಾತ್ರ ಶಾಂತವಾಗಿತ್ತು. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮುಖ. ಅವರಿಗೆ ಗೊತ್ತಿತ್ತು,
ಯುದ್ಧದಲ್ಲಿ ಗೆಲುವು ಸೋಲು ಎರಡು ಸಹಜ. ಆದರೆ ಸ್ವಾತಂತ್ರ್ಯದ ಕನಸು ಎಂದಿಗೂ ಸೋಲಬಾರದು. ಕೊನೆಗೆ ಬ್ರಿಟಿಷರ ದೊಡ್ಡ ಸೇನೆ ಮತ್ತು ದ್ರೋಹದ ಪರಿಣಾಮವಾಗಿ ಕಿತ್ತೂರಿನ ಕೋಟೆ ಅವರ ವಶಕ್ಕೆ ಬಂತು. ರಾಣಿ ಚೆನ್ನಮ್ಮರನ್ನು ಬಂಧಿಸಲಾಯಿತು. ಅವರ ಕೈಗಳಿಗೆ ಸಂಕೋಲೆ ಹಾಕಲಾಯಿತು. ಈ ದೃಶ್ಯವನ್ನು ಕಂಡ ಕಿತ್ತೂರಿನ ಜನರ ಕಣ್ಣಲ್ಲಿ ನೀರು ತುಂಬಿತು. ಕೆಲವರು ಅಳುತ್ತಾ ಹೇಳಿದರು, ಅಮ್ಮ, ನಮ್ಮನ್ನು ಬಿಟ್ಟು ಹೋಗಬೇಡಿ. ರಾಣಿ ನಿಧಾನವಾಗಿ ನಗುತ್ತಾ ಹೇಳಿದರು, ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿಲ್ಲ. ನನ್ನ ದೇಹ ಮಾತ್ರ ನಿಮ್ಮಿಂದ ದೂರವಾಗುತ್ತಿದೆ. ನನ್ನ ಆತ್ಮ ಸದಾ ಕಿತ್ತೂರಿನ ನೆಲದಲ್ಲೇ ಇರುತ್ತದೆ. ಈ ಮಾತು ಕೇಳಿದ ಜನರ ಕಣ್ಣಲ್ಲಿ ಕಣ್ಣೀರಿನ ಧಾರೆ ಹರಿಯಿತು. ಬ್ರಿಟಿಷರು ಅವರನ್ನು ಬೈಲಹೊಂಗಲ ಕೋಟೆಯ ಸೆರೆಮನೆಗೆ ಕರೆದೊಯ್ದರು. ಸೆರೆಮನೆಯ ಗೋಡೆಗಳು ಎತ್ತರವಾಗಿದ್ದವು. ಬಾಗಿಲುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದವು. ಆದರೆ ಆ ಗೋಡೆಗಳು ರಾಣಿ ಚೆನ್ನಮ್ಮರ ಮನೋಬಲವನ್ನು ಬಂಧಿಸಲಿಲ್ಲ. ಪ್ರತಿದಿನ ಬೆಳಗ್ಗೆ ಅವರು ದೇವರನ್ನು ಪ್ರಾರ್ಥಿಸುತ್ತಿದ್ದರು. ನಂತರ ತಮ್ಮ ಮನಸ್ಸಿಗೆ ಒಂದೇ ಮಾತನ್ನು ಹೇಳುತ್ತಿದ್ದರು, ಇಂದು ನಾನು ಸೆರೆಮನೆಯಲ್ಲಿದ್ದೇನೆ, ಆದರೆ ಒಂದು ದಿನ ನನ್ನ ಭಾರತ ಸ್ವಾತಂತ್ರ್ಯವಾಗಲಿದೆ. ಅವರ ವಿಶ್ವಾಸ ಅಚಲವಾಗಿತ್ತು. ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆದರೆ ರಾಣಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಒಂದು ದಿನ ಅವರು ಆಕಾಶದತ್ತ ನೋಡುತ್ತಾ ನಿಧಾನವಾಗಿ ಹೇಳಿದರು, ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಎಷ್ಟು ಅದ್ಭುತವಾದ ಮಾತು ನೋಡಿ ಸ್ನೇಹಿತರೆ. ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಅವರು ಹೇಳಿದ ಆ ಕನಸು ಹಲವು ವರ್ಷಗಳ ನಂತರ ನನಸಾಯಿತು. 1829 ಫೆಬ್ರವರಿ 21 ಬೈಲಹೊಂಗಲದ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಕೊನೆಯ ಉಸಿರೆಳೆದರು. ಆ ದಿನ ಒಬ್ಬ ರಾಣಿ ನಮ್ಮನ್ನು ಅಗಲಿದರು, ಆದರೆ ಒಬ್ಬ ಅಮರ ವೀರ ಮಹಿಳೆ ಇತಿಹಾಸದಲ್ಲಿ ಹುಟ್ಟಿದ್ದರು. ಇಂದಿಗೂ ಕಿತ್ತೂರಿನ ನೆಲಕ್ಕೆ ಹೋದರೆ ಅಲ್ಲಿನ ಗಾಳಿ ಅವರ ಶೌರ್ಯದ ಕಥೆಯನ್ನು ಹೇಳುತ್ತದೆ. ಅಲ್ಲಿನ ಮಣ್ಣು ಅವರ ತ್ಯಾಗವನ್ನು ನೆನಪಿಸುತ್ತದೆ. ಅವರ ಹೆಸರು ಕೇಳಿದಾಗ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಏಕೆಂದರೆ ರಾಣಿ ಚೆನ್ನಮ್ಮ ಕೇವಲ ಕಿತ್ತೂರಿನ ರಾಣಿಯಾಗಿರಲಿಲ್ಲ, ಅವರು ಭಾರತದ ಸ್ವಾತಂತ್ರ್ಯದ ಮೊದಲ ಕಿಡಿಯಾಗಿದ್ದರು. ಕೇಳುಗರೆ, ಇಂದು ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿಲ್ಲ. ಇದರ ಹಿಂದೆ ಸಾವಿರಾರು ವೀರರ ತ್ಯಾಗವಿದೆ. ಆ ವೀರರಲ್ಲಿ ಅತ್ಯಂತ ಪ್ರಕಾಶಮಾನವಾದ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಜೀವನ ನಮಗೆ 3 ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯ ಪಾಠ ಏನಂದ್ರೆ ಸ್ನೇಹಿತರೆ, ಧೈರ್ಯವಿದ್ದರೆ ದೊಡ್ಡ ಶತ್ರುವನ್ನಾದರೂ ಎದುರಿಸಬಹುದು. ಎರಡನೆಯದು, ದೇಶದ ಗೌರವಕ್ಕಾಗಿ ಯಾವುದೇ ತ್ಯಾಗವು ದೊಡ್ಡದಲ್ಲ. ಮೂರನೆಯದು, ಒಬ್ಬ ಮಹಿಳೆ ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿಯಾಗಬಲ್ಲಳು. ಬನ್ನಿ, ಈ ಮಹಾನ್ ವೀರ ಮಹಿಳೆಗೆ ನಮ್ಮ ಹೃದಯಪೂರ್ವಕ ನಮನ ಸಲ್ಲಿಸೋಣ. ಜೈ ಕಿತ್ತೂರು ರಾಣಿ ಚೆನ್ನಮ್ಮ, ಜೈ ಕರ್ನಾಟಕ, ಜೈ ಹಿಂದ್. ಸ್ನೇಹಿತರೆ, ನಾವು ಇಷ್ಟೊತ್ತು ಏನು ಹೇಳಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ. ಅವರನ್ನು ನಾವು ಪ್ರತಿಯೊಂದು ದಿನ ನಾವು ನೆನಪಿಸ್ಕೊಳ್ಬೇಕು. ಕೇಳುಗರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕತೆ ಕೇವಲ ಇತಿಹಾಸವಲ್ಲ, ಇದು ಧೈರ್ಯದ ಪಾಠ, ಅದು ಸ್ವಾಭಿಮಾನದ ಸಂಕೇತ, ಅದು ದೇಶ ಪ್ರೇಮದ ಜೀವಂತ ಉದಾಹರಣೆ. ಇಂದು ನಾವು ಆಚರಿಸುತ್ತಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇಂತಹ ಸಾವಿರಾರು ವೀರರ ತ್ಯಾಗದ ಫಲ. ಅದರಲ್ಲಿ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಹೆಸರು ಸದಾ ಅಗ್ರಸ್ಥಾನದಲ್ಲಿರುತ್ತದೆ. ಇಂದು ದೇಶಕ್ಕಾಗಿ ಕತ್ತಿ ಹಿಡಿಯುವ ಕಾಲವಲ್ಲ, ಆದರೆ ಪ್ರಾಮಾಣಿಕ ನಾಗರಿಕರಾಗುವುದು, ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಮಹಿಳೆಯರನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ದೇಶದ ಏಕತೆಯನ್ನು ಉಳಿಸುವುದು,
ಇವೆಲ್ಲವೂ ನಿಜವಾದ ದೇಶ ಸೇವೆಯೇ ಆಗಿವೆ. ರಾಣಿ ಚೆನ್ನಮ್ಮ ಅವರು ನಮಗೆ ಬಿಟ್ಟು ಹೋದ ಸಂದೇಶ ಒಂದೇ: ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು. ಈ ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಎಲ್ಲ ವೀರರಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಧನ್ಯವಾದಗಳು.